ಅಂತಂದ್ರೆ ಹೋಗಿದ್ರು. ಅಲ್ಲಿ ಹೋದ ನಂತರ ಅಲ್ಲಿ ಸ್ವಾಮಿ ವಿವೇಕಾನಂದರ ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಒಬ್ಬ ಸನ್ಯಾಸಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇವ್ರ ನೋಡಿದ ತಕ್ಷಣ ಅವ್ರು ಹೇಳ್ಬಿಡ್ತಾರ, ಸನ್ಯಾಸಿಗಳಿಗೆ ಗೊತ್ತಾಗ್ಬಿಡ್ತೈತಿ ಯಾವ ಮನುಷ್ಯ ಹೆಂಗದ ಅನ್ನೋದು ಅವರ ಮುಖವನ್ನು ನೋಡಿದ ತಕ್ಷಣ ಹೇಳ್ಬಿಡ್ತಾರ. ಅವ್ರು ಅಂತ ಒಂದು ಶಕ್ತಿಯನ್ನ ಹೊಂದಿರ್ತಾರ. ಸೊ ಇವ್ರನ್ನ ನೋಡಿದ ತಕ್ಷಣ ನೀನ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾರ. ಅವ್ರು ಕೇಳಿದಾಗ ಇವ್ರು ಹೇಳ್ತಾರ, ನಾನು ಸನ್ಯಾಸಿ ಆಗ್ಬೇಕಂತ ಬಂದ್ಬಿಟ್ಟಿನಿ ಇಲ್ಲಿಗೆ ಅಂತ ಹೇಳಿ. ಅವ್ರ ಏಜ್ ಅಷ್ಟ ಅವಾಗ ಏನ್ ಕಲಿತಾ ಇದ್ರು ಅವ್ರು? ಆಗ ಜಸ್ಟ್ 10ನೇ ಮುಗಿಸಿದ್ರು ಅವ್ರು, ಹೌದಾ? 10th ಮುಗಿಸಿದ್ರು. ಆಗ ಅವ್ರಿಗೆ ಸನ್ಯಾಸಿ ಆಗ್ಬೇಕಂತೇಳಿ ಯಾವ ರೀತಿಯ ಆಗಿರ್ತಕ್ಕಂಥ ಮನೋಭಾವನೆ ಅವರಲ್ಲಿ ಮೂಡಿತ್ ನೋಡ್ರಿ. ಅಂದ್ರ ಆ ಸ್ವಾಮಿ ವಿವೇಕಾನಂದರ ಒಂದ ಪುಸ್ತಕ ಅವ್ರಿಗೆ ಅಷ್ಟೊಂದು ಪ್ರಭಾವವನ್ನ ಬೀರ್ಬಿಟ್ಟಿತ್ತು. ಆ ರೀತಿಯಾಗಿ ಅವ್ರಲ್ಲಿ ಹೋದ ತಕ್ಷಣ ಹೇಳ್ತಾರ, ನಾನು ಸನ್ಯಾಸಿ ಆಗ್ಬೇಕಂತ ಬಂದೀನಿ ಅಂತ ಹೇಳ್ತಾರ. ಅವಾಗ ಆ ಸನ್ಯಾಸಿ ಹೇಳ್ತಾರ, ನೀನ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನ ಓದಿದ್ರ ನಿಜ, ಆದ್ರ ನೀನ್ ಈ ರೀತಿಯಾಗಿ ಇರ್ತಾ ಇರ್ಲಿಲ್ಲ. ನೀನ್ ಇಲ್ಲಿ ದೇಶವನ್ನ ಸುತ್ತಬೇಕಾಗ್ತತ, ಬಹಳಷ್ಟ ಕೆಲಸ ಮಾಡ್ಬೇಕಾಗ್ತತ, ನೀನ್ ಇದಕ್ಕೆ ಇದು ಆಗೋದಿಲ್ಲ, ಸರಿ ಹೊಂದೋದಿಲ್ಲ, ನೀನು ಹೋಗ್ಬಿಡ ಮನೆಗೆ ಅಂತ ಹೇಳ್ತಾರ. ಅವಾಗ ಆ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತ ಮನೆಗೆ ಹಿಂದಿರುಗಿದಾಗ ಬಂದ ನಂತರ ಅವ್ರ ತಂದೆ ನೋಡ್ತಾರ. ಅವ್ರನ್ನ ನೋಡಿದ ನಂತರ ಅವ್ರಿಗೆ ಡೌಟ್ ಬರತ್ತ, ನನ್ ಮಗ ಏನಾಗತ್ತಾನೋ ಏನು ಅಂತ ಹೇಳಿ ಡೌಟ್ ಬರತ್ತ. ನೋಡಿದಾಗ ಹೇಳ್ತಾರ, ಅವ್ರು ಏನ್ ಹೇಳ್ತಾರಪ್ಪ, ತಾಳ ತಿಳ್ಕೊತಾರ ಅವ್ರು, ಇವ ಬಿಟ್ರ ಒಬ್ಬ ಕ್ರಾಂತಿಕಾರಿ ಆಗ್ತಾನ, ಇಲ್ಲ ಅಂದ್ರ ಸನ್ಯಾಸಿ ಆಗ್ತಾನ. ಇದರಿಂದ ನಾವು ಇವನನ್ನ ತಡೆ ಹಿಡಿಬೇಕಪ್ಪ ಅಂತಂದ್ರೆ ಇವನನ್ನ ದೇಶ ಬಿಟ್ಟು ನಾವೆಲ್ಲರೂ ಕಳಿಸ್ಬಿಡ್ಬೇಕು ಅಂತ ಹೇಳಿ ಅವರಲ್ಲಿ ಮನನಗೊಂಡು ಅವ್ರ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕೇಳ್ತಾರ, ನೀನ ICS ಎಕ್ಸಾಮ್ ಬರೀತೀಯಾ ಅಂತ ಕೇಳ್ತಾರ. ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವ್ರ ಹೇಳ್ತಾರ, ಆ ಇಂಗ್ಲಿಷರ ಪರೀಕ್ಷೆಯನ್ನ ನಾನ್ ಯಾಕೆ ಬರಿಬೇಕು ಅಂತ ಕೇಳ್ತಾರ. ಅವಾಗ ಅವ್ರ ತಂದೆ ಹೇಳ್ತಾರ, ಅಯ್ಯೋ ನಿನ್ಗ ಎಕ್ಸಾಮ್ ಒಳಗೆ ಫೇಲ್ ಆಗ್ತೀನಿ ಅನ್ನೋ ಭಯ ಐತಿ, ಅದಕ್ಕೆ ನೀನ್ ಏನ್ ಮಾಡತ್ತಿ ವಲ್ಲ ಅಂತ ಹೇಳ್ತೀಯ ಅಂತ ಹೇಳಿದಾಗ, ನಾನ್ ಯಾಕೆ ಭಯ ಪಡ್ಲಿ, ನಾನ್ ಬರಿತೀನಿ, ಆದ್ರೆ ಆ ಬ್ರಿಟಿಷರ ಕೈ ಕೆಳಗೆ ನಾನ್ ಕೆಲಸ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಸುಭಾಷ್ ಚಂದ್ರ ಬೋಸ್ ಅವರು ಅವಾಗ ಹೇಳ್ತಾರ. ಹೇಳಿದ ನಂತರ ಅವರ ತಂದೆಯ ಮೇರೆಗೆ ಅಂತೆ ಒಪ್ಪಿಗೆ ಮೇರೆಗೆ ಅಂತ ಅವ್ರನ್ನ ಇಂಗ್ಲೆಂಡ್ಗೆ ಕಳಿಸ್ತಾರ. ನಂತರ ಅಲ್ಲಿ 12 ತಿಂಗಳ ಮಾಡುವಂತ ಒಂದು ವಿದ್ಯಾಭ್ಯಾಸವನ್ನ ICS ಎಕ್ಸಾಮ್ ಅನ್ನ ಇವರು 8 ತಿಂಗಳ ಕಾಲದವರೆಗೆ ಅಷ್ಟೇ ಅಲ್ಪಾವಧಿಯ ಒಳಗೇನೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಗಿಸ್ತಾರ. ರ್ಯಾಂಕ್ ಒಳಗ ಪರೀಕ್ಷೆಯನ್ನ ಪಾಸ್ ಆಗ್ತಾರ. ಆ ಒಂದು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಒಂದು ಸಮಯದೊಳಗ ಇವ್ರು ಅವ್ರ ಅಣ್ಣರಿಗೆ ಒಂದು ಪತ್ರ ಬರೀತಾರ. ಏನಂತ ಬರೀತಾರಪ್ಪ ಅಂತಂದ್ರ, ಅಣ್ಣ, ನಮ್ಮ ದೇಶದೊಳಗ ಆ ಬ್ರಿಟಿಷರು ಬಂದ ನಮ್ಮನ್ನ ಅವ್ರ ಕೈ ಕೆಳಗ ಕೆಲಸವನ್ನ ಮಾಡಿಸ್ಕೋತಾರ, ಆದ್ರೆ ಇಲ್ಲಿ ನನ್ನ ಮನೆಯೊಳಗ ನನ್ನ ಕಾಲಿಗೆ ಹಾಕುವಂತ ಶೂ ಲೇಸ್ ಅನ್ನ ಕಟ್ಟುವಂತ ಜನ ಯಾರಪ್ಪ ಅಂತಂದ್ರ ಆ ಬಿಳಿಯರು ಅಣ್ಣ ಒಂದ ಮಾತನ್ನ ನನಗ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಆ ಪತ್ರದ ಮೂಲಕ ಸುಭಾಷ್ ಚಂದ್ರ ಬೋಸ್ ರವರು ಅವರ ಅಣ್ಣನಿಗೆ ಬರೀತಾರ. ನಂತರ ಇವರು ಒಂದು ಎಜುಕೇಶನ್ ಲೆವೆಲ್ ಅಲ್ಲಿ ಇದ್ದಾಗ್ಲೇನೆ ಇವರು ಬ್ರಿಟಿಷರಲ್ಲಿ ಕೇಳ್ಕೊತಾರೆ, ನಾನು ಸೇನೆಗೆ ಸೇರ್ಬೇಕು ಅನ್ನೋ ಒಂದು ಬಯಕೆ ಇದೆ, ಆಸೆ ಇದೆ ಅಂತ ಪೋರ್ಟ್ ವಿಲಿಯಂ ನ ಎದುರಿಗೆ ನಿಂತು ಕೇಳಿದಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ನಿನ್ ಕಣ್ಣು ಸರಿ ಇಲ್ಲ, ನೀನ ಈ ಸೇನೆಗೆ ಸೇರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದಾಗ ಇವರು ಆಗ್ಲೇನೆ ಏನ್ ಮಾಡ್ತಾರಪ್ಪ ಅಂತಂದ್ರ, ನಾನು ಸ್ವತಂತ್ರವಾಗಿರ್ತಕ್ಕಂತ ಒಂದು ಸೇನೆಯನ್ನ ಕಟ್ಟಬೇಕು ಅನ್ನೋ ಒಂದು ಛಲವನ್ನ ಇಟ್ಕೊಂಡು ನಂತರ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋ ಒಂದು ಸೈನ್ಯವನ್ನ ಕಟ್ಟಿ ನಮ್ಮ ದೇಶದ ಕೀರ್ತಿಯನ್ನ ಮೆರೆಸಲಿಕ್ಕೆ ಒಂದು ಅಪಾರ ಪರಿಶ್ರಮವನ್ನ ಪಟ್ಟಂತವರು ನಮ್ಮ ಸುಭಾಷ್ ಚಂದ್ರ ಬೋಸ್ ರವರು. ಅವರನ್ನ ಎಷ್ಟು ಹೊಗಳಿದ್ರು ಸಾಲದಿಲ್ಲ. ಅಂತ ಒಂದು ಮಹಾನ್ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನ ಆದರ್ಶ ತತ್ವಗಳನ್ನ ನಮ್ಮ ಜೀವನದೊಳಗ ನಾವು ಬೆಳೆಸ್ಕೊಳ್ಬೇಕು. ಅನ್ಯಾಯದ ವಿರುದ್ಧ ಹೋರಾಡುವಂತ ಶಕ್ತಿಯನ್ನ ನಾವು ಹೊಂದಬೇಕು. ನಾನು ಈಗಾದ್ರೂ ನಿಮಗೆ ಕ್ಲಾಸ್ ಒಳಗೆ ಹೇಳ್ತೇನೆ, ಲಿಸನ್ ಹೇರ್, ಕ್ಲಾಸ್ ಒಳಗೆ ಹೇಳ್ತೇನೆ ನಾನು ಪ್ರತಿಯೊಂದಕ್ಕೂ ನಿಮ್ಗೆ ಏನ್ ಅರ್ಥ ಆಗೋದಿಲ್ಲ, ಏನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಅದಕ್ಕೆ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತೇನೆ ನನ್ನ ಮಕ್ಕಳಿಗೆ. ನೀವ್ ಎಲ್ಲಿ ನೀವು ಪ್ರಶ್ನೆ ಮಾಡ್ತಿರೋ ಅಲ್ಲಿ ನೀವು ಏನಾಗ್ತೀರಿ, ಅವಾಗಿಂದ ಧೈರ್ಯವಂತರಾಗ್ತೀರಿ. ನೀವು ಪ್ರಶ್ನೆ ಮಾಡ್ದೇನೆ ನಾನು ತಿಳಿದೈತಿ ಅಂತ ಹೇಳಿ ಕೊಡೋ ಹಾಗಿಲ್ಲ. ಅರ್ಥ ಆಯ್ತು ನಾ ಹೇಳಿದ್ದ? ಕ್ಲಾಸ್ ಆಗೋದ್ರು ಹೇಳ್ತೇನೆ, ಹೊರಗಾದ್ರೂ ಹೇಳ್ತೇನೆ ನಾನು. ಅದೇ ರೀತಿ ನಾನು ಇಲ್ಲೊಂದು ಸಣ್ಣ ಸ್ಟೋರಿ ಹೇಳ್ತೇನೆ. ಒಂದು ಹಕ್ಕಿಯ ಕತೆ. ಆ ಉತ್ತರ ಧ್ರುವ ಅನ್ನೋ ಪ್ರದೇಶದೊಳಗ ಅಲ್ಲಿ ಬಹಳಷ್ಟು ಹಿಮ ಇರ್ತೈತಿ. ಲಕ್ಷ ಕೊಟ್ಕೇಳ್ರಿ, ನಾ ಆಮೇಲೆ ಕ್ವಶನ್ ಕೇಳ್ತೇನೆ, ಹೇಳ್ತೀರಾ? ಆನ್ಸರ್ ಹೇಳ್ತೀರಾ? ಉತ್ತರ ಧ್ರುವ ಅನ್ನೋ ಒಂದು ಪ್ರದೇಶ
ಬೀಳುವಂತ ಪ್ರದೇಶ ಅದು. ಅಲ್ಲಿ ಮೈಗ್ರೇಟಿಂಗ್ ಬರ್ಡ್ಸ್ ಅನ್ನೋ ಒಂದಿಷ್ಟು ಹಕ್ಕಿ ಜಾತಿಯ ಹಕ್ಕಿಗಳು ವಾಸ ಆಗಿರ್ತಾವ. ಗೊತ್ತಲ್ಲ ನಿಮ್ಗೆ, ಹಕ್ಕಿಗಳೊಳಗ ಹಲವಾರು ಜಾತಿಗಳಿರ್ತಾವ. ಆ ಹಿಮ ಬೀಳುವಂತ ಪ್ರದೇಶದೊಳಗ ಮೈಗ್ರೇಟಿಂಗ್ ಬರ್ಡ್ಸ್ ಅನ್ನೋ ಒಂದಿಷ್ಟು ಹಕ್ಕಿಗಳು ವಾಸ ಆಗಿರ್ತಾವ. ಆ ಹಕ್ಕಿಗಳು ಅಲ್ಲಿ ಏನಪ್ಪ ಅಂತಂದ್ರ ಹಿಮ ಬೀಳುವಂತ ಸಮಯದೊಳಗ ತಮ್ಮ ಒಂದು ಜೀವನವನ್ನ ನಡೆಸಲಿಕ್ಕೆ ಅಲ್ಲಿ ಆಗುದಿಲ್ಲ ಅನ್ನೋದು ಅವಕ್ಕೆ ಮುಂಚೆನೆ ಗೊತ್ತಾಗಿರ್ತೈತಿ. ಯಾಕಂದ್ರೆ ಹಿಮ ಬೀಳ್ತಾ ಇರ್ತೈತಿ. ಆ ಹಿಮ ಬೀಳುವಂತ ಸಂದರ್ಭದೊಳಗ ಅವತ್ತಿನ ಮೇಲೆಲ್ಲ ಹಿಮ ಬಿದ್ರೆ ಏನಾಗ್ಬಿಡ್ತಾವು? ಹಿಮ ಬಿದ್ರ ಏನಕ್ಕವ? ಕೋಲ್ಡ್ ಆಗಲ್ಲ. ಕೋಲ್ಡ್ಕಿನ ಹೆಚ್ಚಿಗೆ ಹಿಮ ಬಿದ್ರೆ ಏನಾಗ್ತೈತಿ? ಸತ್ತೋಗ್ಬಿಡ್ತಾವ. ಹೌದಾ? ಅದು ಅವ್ ಗೊತ್ತಿರ್ತೈತಿ. ಅದರ ಹತ್ರ ಏನ್ ಮಾಡ್ತಪ್ಪ ಅಂದ್ರ ಚಳಿಗಾಲ ಬರತ್ತ. ಚಳಿಗಾಲ ಬಂದಾಗ ಆ ಹಿರಿಯ ಹಕ್ಕಿಗಳು ಏನ್ ಮಾಡ್ತವಪ್ಪ ಅಂತಂದ್ರ ತಮ್ಮ ಒಂದು ದರ್ಶನದೊಳಗ ಇನ್ನುಳಿದಂತ ಚಿಕ್ಕ ಹಕ್ಕಿಗಳನ್ನ, ಪುಟ್ಟ ಹಕ್ಕಿಗಳನ್ನ ಅವಕ್ ಹೇಳ್ತಾವು, ಇನ್ನು ಚಳಿಗಾಲ ಬಂತು, ನಾವಿನ್ನ ಇಲ್ಲಿ ಬದುಕಲಿಕ್ಕೆ ಆಗಂಗಿಲ್ಲ, ನಮ್ಗೆ ಎಲ್ಲಿ ದವಸ ಧಾನ್ಯಗಳು ಸಿಗುದಿಲ್ಲ, ಆ ನಂತರ ಇಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವಿಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಹೇಳಿದಾಗ ಅದರಲ್ಲಿರ್ತಕ್ಕಂಥ ಒಂದು ಮರಿ ಹಕ್ಕಿ, ಹೌದಾ, ಸಣ್ಣ ಹಕ್ಕಿ, ಅದು ಹೆಂಗೆ ಅಂದ್ರು ಏನು ಅಡ್ಡಿ ಇಲ್ಲ. ಅದು ಏನಾಗಿತ್ತಪ್ಪ ಅಂತಂದ್ರ ನಾನ್ ಯಾಕೆ ಬರ್ಲಿ ನಿಮ್ ಜೊತೆಗೆ, ನಾನು ಇಲ್ಲ ಇರ್ತೀನಿ. ಮೊಂಡ ಬಾಳ ಇತ್ತದು. ಆ ಹಕ್ಕಿ ಏನಾಗಿತ್ತ? ಮೊಂಡ ಬಾಳ ಇತ್ತ. ಎಲ್ಲಾರ್ಗಿಂತ ನೋಡ ನಾನ್ ಅಂದಂಗ ಆಗ್ಬೇಕು, ನಾನ್ ನಡೆಸಿದ್ದೆ ನಡಿಬೇಕು ಅನ್ನೋದು ಭಾವನೆ ಇರ್ತೈತಿ. ಅದು ಒಂದ್ ವಯಸ್ಸಿರ್ತೈತಿ. ಆ ವಯಸ್ಸಿನಾಗ ಆ ವಯಸ್ಸನ್ನ ಒಂದಿಂದ ಒಂದು ಹಕ್ಕಿ ಅದ. ನೀವ್ ಹೇಗ್ ನಾನೇ ಕೇಳ್ಬೇಕ, ನೀವ್ ಹೋಗ್ತೀರಾ ಹೋಗ್ರಿ, ನಾನು ಆಮೇಲೆ ನೋಡ್ತೇನೆ ನಾನು ಅಂತ ಹೇಳ್ತದ. ಅವಾಗ ಎಷ್ಟು ಅದಕ್ಕ ಆ ಸಣ್ಣ ಹಕ್ಕಿಗೆ ಹಿರಿಯ ಹಕ್ಕಿಗಳು ಹೇಳಿದ್ರು ಕೇಳೋದಿಲ್ಲ. ನಂತರ ಆ ಹಿರಿಯ ಹಕ್ಕಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಈ ಪುಟ್ಟ ಹಕ್ಕಿಯನ್ನ, ಮರಿ ಹಕ್ಕಿಯನ್ನ ಬಿಟ್ಟ ವಲಸೆ ಹೋಗ್ಬಿಡ್ತಾವ. ಮೈಗ್ರೇಟಿಂಗ್ ಅಂದ್ರ ವಲಸೆ ಹೋಗೋದು, ಹೌದಾ, ಗೊತ್ತಲ್ಲ ನಿಮ್ಗ? ವಲಸೆ ಹೋಗೋದು. ಈ ಹಕ್ಕಿಯನ್ನ ಬಿಟ್ಟು ಹೋಗ್ಬಿಡ್ತಾವ ಬೇರೆ ಕಡೆ. ಇದಕ್ಕ 8 ದಿನ ಇರ್ತಲ್ಲ, ಎಲ್ಲೇ ಉತ್ತರ ಧ್ರುವ ಪ್ರದೇಶದಾಗ ಇರ್ತೈತಿ. ಅನಂತರ ಅಲ್ಲಿ ಬರ್ತಾ ಬರ್ತಾ ದಿನೇ ದಿನ ಏನಾಗ್ತದಪ್ಪ ಅಂತಂದ್ರ ಹಿಮ ಬೀಳಲಿಕ್ಕೆ ಹೆಚ್ಚಾಗ್ತೈತಿ. ಅಲ್ಲಿ ಇದಕ್ಕ ನಾನಿನ್ನ ಇಲ್ಲಿ ಇದ್ರ ಬದುಕಲ್ಲ ಅಂತ ಹೇಳಿ ತಿಳ್ಕೊಂಡು ತನ್ನಷ್ಟಕ್ಕೆ ತಾನ ಏನ್ ಮಾಡ್ತದಪ್ಪ ಅಂತಂದ್ರ ಹಾರ್ಲಿಕ್ಕೆ ಆರಂಭ ಮಾಡ್ತೈತಿ. ಇದಕ್ಕೆ ಯಾವ ದಿಕ್ಕಿನಲ್ಲಿ ಹೋದ್ರೆ ನನಗೆ ಭೂ ಪ್ರದೇಶ ಸಿಗ್ತೈತಿ ಅನ್ನೋದು ಗೊತ್ತಿರಂಗಿಲ್ಲ. ಆ ಹಿರಿಯ ಹಕ್ಕಿಗಳ ಜೊತೆ ಹೋದ್ರೆ ಏನಾಗ್ತೈತಿ, ಇದಕ್ಕ ಭೂ ಪ್ರದೇಶ ಸಿಗ್ತಾ ಇತ್ತು, ತಾನು ಬದುಕ್ತಾ ಇತ್ತು. ಹಂಗ ಇದೇನ್ ಮಾಡ್ತಪ್ಪ ಅಂದ್ರ ತನಗ್ ತಿಳಿದನ್ನ ಮಾಡ್ಕೊಂಡ ಅದು 8 ದಿನದ ನಂತರ ಏನ್ ಮಾಡ್ತಪ್ಪ ಅಂದ್ರ ಹಾರ್ಲಿಕ್ಕೆ ಆರಂಭ ಮಾಡ್ತೈತಿ. ಹಾರ್ತಾ 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 ಹೋಗ್ತೈತಿ. ಇದಕ್ಕೆ ಎಲ್ಲಿನೂ ಒಂದು ಭೂಮಿ ಅನ್ನೋದು ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡ್ತೀಯೋ ಅಲ್ಲಿ ನೀರು. ಆ ನೀರಿನಲ್ಲಿ ಅಲ್ಲಿ ಬದುಕಲಿಕ್ಕೆ ಆಗ್ತೈತಿನ? ಇಲ್ಲ. ಮೇಲೆ ಹಿಮ ಬೀಳ್ತಿರ್ತೈತಿ, ಕೆಳಗ್ ನೀರ್ ಇರ್ತೈತಿ. ಅಂತ ಒಂದು ಕಷ್ಟದ ಪರಿಸ್ಥಿತಿ ಆ ಪುಟ್ಟ ಮೊಂಡ ಹಕ್ಕಿಗೆ ಬರ್ತೈತಿ. ಅದ ನಂತರ ಏನ್ ಮಾಡ್ತಪ್ಪ ಅಂತಂದ್ರ ಹಾರ್ತಾ ಹಾರ್ತಾ ಮೇಲೆ ಹಿಮ ಬೀಳ್ತಿರ್ತೈತಿ. ನೀರಿನ ಹನಿಗಳು ಮಂಜುಗಡ್ಡೆಯಾಗಿ ಆ ರೆಕ್ಕೆ ಬಡಿಲಿಕ್ಕೆ ಅದಕ್ಕೆ ತುಂಬಾ ಏನಾಗ್ತತಿ, ಕಷ್ಟ ಆಗ್ತತಿ. ತದನಂತರ ಹಂಗೋ ಹಿಂಗೋ ಮಾಡಿ ಹಾರ್ಕೊಂಡು ಎಲ್ಲೋ ಒಂದ್ ಕಡೆ ಒಂದು ಭೂ ಪ್ರದೇಶ ಅದಕ್ಕೆ ಕಾಣಿಸ್ತತಿ. ಅಲ್ಲಿ ಅದೇನಾಗ್ತದಪ್ಪ ಅಂದ್ರೆ ರೆಕ್ಕೆಯನ್ನ ಬಡಿತಾ ಬಡಿತಾ ಹಾರ್ಕೊಂಡು ಹೋಗಿ ಅಲ್ಲಿ ರಪ್ ಅಂತ ಏನ್ ಮಾಡ್ತೈತಿ, ಹೋಗಿ ಬಿದ್ದೈತಿ. ಬಿದ್ದಾಗ ಅಲ್ಲಿ ಒಂದು ತಿಪ್ಪೆ ಇರ್ತೈತಿ. ಏನಿರತ್ತ? ತಿಪ್ಪೆ ಇರ್ತೈತಿ. ಆ ತಿಪ್ಪೆ ಬೆಳಗಿನ ಜಾವ ಅದು ಒಬ್ಬ ಎಲ್ಲಿ ಹೋಗ್ಬಿದ್ದಿತ್ತಪ್ಪ ಅಂತಂದ್ರೆ ಒಬ್ಬ ರೈತನ ಮನೆ ಹಿಂದ್ಗಡೆ ಹೋಗ್ಬಿದ್ದಿತ್ತು. ಎಲ್ಲಿ ಬಿದ್ದಿತ್ತು? ರೈತನ ಮನೆ ಹಿಂದ್ಗಡೆ ಹೋಗ್ಬಿದ್ದಿತ್ತು. ಹೋಗ್ಬಿದ್ದಾಗ ಬೆಳಗಿನ ಸಮಯದಲ್ಲಿ ಏನ್ ಮಾಡ್ತಿರ್ತಾರೆ ಮನೆ ಕೆಲ್ಸ? ದನ ಅದು ಎಲ್ಲಿ ಬಿದ್ದಿತ್ತಪ್ಪ ಅಂತಂದ್ರ ಆ ದನ ಕರಗಳನ್ನ ಕಟ್ಟುವಂತ ಕೊಟ್ಟಿಗೆ ಇರ್ತಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ ತಿಪ್ಪೆ ಅಲ್ಲಿ ಬಿದ್ದಿತ್ತು. ತದನಂತರ ಆ ರೈತನ ಹೆಂಡತಿ ಬೆಳಗಿನ ಜಾವ ಏನ್ ಮಾಡ್ತಪ್ಪ ಅಂತಂದ್ರೆ ಸ್ವಲ್ಪ ನಸಕಿತ್ತು. ಅಂತ ಸಂದರ್ಭದೊಳಗ ಆಕಿ ಸೆಗಣಿ ಬುಟ್ಟಿಯನ್ನ ತಗೊಂಡ್ ಬಂದ ಅದ ಕಷ್ಟ ಪಡ್ಕೊಂಡ್ ಹಂಗೋ ಹಿಂಗೋ ಹಾರ್ಕೊಂಡ್ ಬಂದ್ ಜೀವ ಉಳಿಸ್ಕೊಂಡ್ ಅಲ್ಲಿ ಬಿದ್ಬಿಟ್ಟಿತ್ತು. ಆ ಸೆಗಣಿ ಬುಟ್ಟಿಯನ್ನ ತಗೊಂಡ್ ಬಂದ ರಪ್ ಅಂತೇಳಿ ಆಕಿ ಏನ್ ಮಾಡ್ತಾಳ, ಆ ಹಕ್ಕಿ ಮೇಲೆ ಎಸೆದ್ ಬಿಡ್ತಾಳ. ಎಸ್ದಾಗ ಅಯ್ಯೋ ನಾನು ಅಲ್ಲಿಂದ ಹಾರ್ಕೊಂಡು ಕಷ್ಟಪಟ್ಟು ನಾನು ಜೀವ ಉಳ್ಕೊಂಡು ಬಂದಿದ್ದೀನಿ, ನನ್ಗೆ ಇಲ್ಲಿ ಯಾರೊಬ್ಬ ಸೆಗಣಿಯನ್ನ ಎಸೆದ್ ಬಿಟ್ರು, ನಾನು ಇಲ್ಲಿ ಬದುಕಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡು ಅದು ಹಂಗೋ ಹಿಂಗೋ ಉಸಿರಾಡ್ಬೇಕಲ್ಲ, ಮತ್ತ ಒಳಗ ಏನಾಗ್ಬಿಡ್ತದ, ಸೆಗಣಿ ಒಳಗೆ ಸಿಕ್ಕೊಂಡ್ ಬಿಡ್ತೈತಿ. ಹಂಗೋ ಹಿಂಗೋ ಅದಕ್ಕೆ ಏನ್ ಚುಚ್ಚಿರ್ತಲ್ಲ ಕೊಕ್ಕ, ಅದರಿಂದ ಆ ಸೆಗಣಿಯನ್ನ ಸ್ವಲ್ಪ ಸರಿಸಿ ಏನ್ ಮಾಡ್ತಪ್ಪ ಅಂತಂದ್ರೆ ತನಗೆ ಗಾಳಿ ಬರ್ಲಿಕ್ಕೆ ಆಗುವಂತ ಒಂದು ಜಾಗವನ್ನದ ಮಾಡ್ಕೊಂತು. ಮೇಲ್ಗಡೆ ಸೆಗಣಿ ಬಿದ್ದಿತ್ತು, ವಾಸನೆ ಬರ್ತಾ ಇತ್ತು. ನಂತರ ಅದಕ್ಕೆ ಬಹಳ ತುಂಬಾ ಚಳಿ ಆಗಿದ್ರಿಂದ ಆ ಸೆಗಣಿ ಹೆಂಗಿರ್ತದ, ಬೆಚ್ಚ ಕೊಡ್ತದ, ಹೌದಾ, ಬೆಚ್ಚಗಾಗತ್ತದ.
ಆ ಸಗಣಿಯಿಂದ ಅದ ಏನಪ್ಪ ಅಂದ್ರೆ ಹೀಟ್ ಆಗಿ ಅಲ್ಲೇ ಖುಷಿಯಾಗಿ ಕುಂತ್ಕೊಂಡಿತ್ತು. ಕುಂತ್ಕೊಂಡಂತ ಸಂದರ್ಭದೊಳಗ ತನ್ನನೆ ಗಾಳಿ ಬೀಸ್ತಾ ಇತ್ತು. ಆ ತನ್ನನೆ ಗಾಳಿ ಬೀಸುವಂತ ಸಂದರ್ಭದೊಳಗೆ ಇದಕ್ಕೆ ಒಂದೇನೋ ಒಂಥರ ಸಂತೋಷ. ಆ ಸಂತೋಷದೊಳಗೆ ಇದ ಚಿವ್ 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 ಅಂತೇಳಿ ಏನ್ ಮಾಡಕತ್ತ ಹಾಡವನ್ನ ಹಾಡ್ತಾ ಹೋಯ್ತು. ಅದ ಆ ಒಂದು ಹಕ್ಕಿ ಒಂದು ಸೌಂಡ್ ಅನ್ನ ಕೇಳಿದಂತ ರೈತನ ಮನೆಯಲ್ಲಿ ಇರ್ತಕ್ಕಂತ ಬೆಕ್ಕು, ಆ ಬೆಕ್ಕ ಏನ್ ಮಾಡ್ಪ ಅಂತಂದ್ರ ಎಲ್ಲೋ ನನಗೆ ಆಹಾರ ಐತ್ ತಡಿ ಇದನ್ನ ಹುಡ್ಕೊಂಡು ಹೋಗೋಣ ಅಂತೇಳಿ ಅದೇನ್ ಮಾಡ್ಪ ಅಂತಂದ್ರ ಹಿತ್ತಲ ಕಡೆ ಬಂತು. ಅಲ್ಲಿರ್ತಕ್ಕಂಥ ಆ ಸೆಗಣಿ ಬುಟ್ಟಿಯಲ್ಲಿ ಅವಿತ್ಕೊಂಡಂತ ಸೆಗಣಿ ಇದ್ರ ಹತ್ರ ಅವಿತ್ಕೊಂಡಂತ ಹಕ್ಕಿ ಹತ್ರ ಬಂದ್ ನಿಂತು ಅಲ್ಲಿ ಸೌಂಡ್ ಬರ್ತಾ ಇತ್ತು. ಆ ಬೆಕ್ಕು ಸೌಂಡಿನ ಮೇಲೆ ಹೋಗ್ತಾವ, ಹೌದಾ? ಆ ಸೌಂಡ್ ಹತ್ರ ಹೋಗಿ ಆ ಹಕ್ಕಿಯನ್ನ ಏನ್ ಮಾಡ್ಪ ಅಂತಂದ್ರ ಹಿಡಿದು ಕೈ ಹಾಕಿ ಹೊರಗ್ ತಗದ ಬಡ್ದು ಏನ್ ಮಾಡ್ಬಿಡ್ತು, ಹೊಂದ್ ಬಿಡ್ತು, ಹೌದಾ? ಈ ಒಂದ ಕಥೆಯಿಂದ ನಾವೇನ್ ತಿಳ್ಕೊತೀವಪ್ಪ ಅಂತಂದ್ರ ಏನ್ ತಿಳ್ಕೊತೀವಿ ಹೇಳಿ ನೋಡೋಣ. ಹಿರಿಯರ ಮಾತನ್ನ ಕೇಳ್ಬೇಕು, ಮತ್ತ ಹಿರಿಯರಿಗೆ ಗೌರವ ಕೊಡ್ಬೇಕು, ಮತ್ತ ಈ ಒಂದು ಕತೆ ನಮ್ಗೆ ಏನ್ ಸಂದೇಶ ನೀಡ್ತಪ್ಪ ಅಂತಂದ್ರ ಹಿರಿಯರು ಹೇಳಿದಂತೆ ಹೇಳ್ಬೇಕು. ನಿಮ್ ತಂದೆ ಮೇಲೆ ಸಗಣಿ ಹಾಕೋರೆಲ್ಲ ನಿಮ್ ವೈರಿಗಳೆಲ್ಲ, ಹೌದಾ? ಆ ರೈತನ ಹೆಂಡತಿ ಹಾಕಿ ಗುಬ್ಬಿ ತಲೆ ಮೇಲೆ ಏನ್ ಮಾಡ್ಬಿಟ್ಟಿದ್ಲು, ಸಗಣಿ ಹಾಕಿದ್ಲು. ಆದ್ರೂ ಅದೇನಾಗಿತ್ತು, ಆರಾಮಾಗಿತ್ತು. ಆ ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ನಿಮ್ ಶತ್ರು, ಸಾರಿ ನಿಮ್ಮ ಸ್ನೇಹಿತರಲ್ಲ. ಆ ಸಗಣಿಯಲ್ಲಿ ಇರ್ತಕ್ಕಂತ ಪಕ್ಷಿಯನ್ನ ಹೊರ ತೆಗೆದಿದ್ದ ಯಾವುದು, ಬೆಕ್ಕು. ಯಾಕ? ಅದಕ್ಕೆ ಬೇಕಾಗಿತ್ತು, ಹೌದಾ? ಹಾಗಾಗಿ ಏನ್ ಮಾಡ್ತದ, ಅದನ್ನ ಹೊರ ತೆಗೆದ ಕೊಂದು ಬಿಡ್ತು. ನೀವು ಇನ್ನೊಂದು ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ನೀವು ಸಗಣಿಯಲ್ಲೇ ಸಂತೋಷ ಪಡ್ತೀನಿ ಅಂದ್ರೆ ಸುಮ್ಮನೆ ಇದ್ಬಿಡ, ಗಲ್ಲ ಮಾಡಬಾರ್ದು. ನನಗೆ ಆರಾಮ ಐತಪ್ಪ ಅಂತ ಹೇಳಿ ಸುಮ್ಮನೆ ಇರು. ಬಹಳ ಖುಷಿ ಪಟ್ಕೊಂಡು ಏನಾರ ಮಾಡಕ್ ಹೋದ್ರಿ ಮತ್ತ ಅದು ಇನ್ನೊಂದು ಏನಾರ ಆಗ್ತೈತಿ, ಹೌದಾ? ಇಲ್ಲಿವರೆಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಶಾಲೆಯ ಗುರು ಬಳಗಕ್ಕೂ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ.